ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರೆಡ್ಮಿ ನೋಟ್ 6 ಪ್ರೋ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ಅದರ ರಿವ್ಯೂನ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಫೆಬ್ರವರಿ 17 ಅಥವಾ 18 ಒಳಗಡೆ ರೆಡ್ಮಿ ನೋಟ್ 7 ಪ್ರೋ ಸಹ ರಿಲೀಸ್ ಆಗೋದಿದೆ. ಸಾಧ್ಯ ಆದರೆ ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಸಹ ತೋರಿಸ್ತೀನಿ. ಸೊ ಈಗ ರೆಡ್ಮಿ ನೋಟ್ 6 ಪ್ರೋನ ಇನ್ ಡೀಟೇಲ್ಡ್ ಅನ್ಬಾಕ್ಸಿಂಗು ಮತ್ತು ಸ್ಪೆಸಿಫಿಕೇಶನ್ಸ್ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಅಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ತಪ್ಪದೆ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ನಾನು ಈ ಮೊಬೈಲ್ನ ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೀನಿ. ಈಗ ನನಗೆ MI ಡೇಸ್ ಇದ್ದಿದ್ದ ಕಾರಣಕ್ಕೆ ಇದು ನನಗೆ ಆಫರಲ್ಲಿ ಸಿಕ್ಕಿದೆ. ಸೊ ನೋಡಿ, ನಿಮ್ಗೆ ಇಲ್ಲಿ ಫಸ್ಟ್ ಬಾಕ್ಸ್ ಮೇಲೆ ಇಂಡಿಯಾಸ್ ನಂಬರ್ 1 ಅಂತ ಆಸ್ ಯೂಶುವಲ್ ಯಾವ ರೀತಿ ಬಾಕ್ಸ್ ಕೊಡ್ತಾರೆ ಅದೇ ರೀತಿ ಕೊಡ್ತಿದ್ದಾನೆ. ಸ್ಮಾರ್ಟ್ ಒನ್ ಬ್ರ್ಯಾಂಡ್ ಅಂತ MIನ ಒಂದು ಸಿಂಬಲ್ ಸಹ ಕೊಟ್ಟಿದ್ದಾನೆ. ಮತ್ತು ಇದು ನಮಗೆ 4 ಕಲರಲ್ಲಿ ಸಿಗುತ್ತೆ. ಸೊ ನಾನು ಬ್ಲ್ಯಾಕ್ನ ಪರ್ಚೇಸ್ ಮಾಡಿದ್ದೀನಿ, ರೆಡ್ಮಿ ನೋಟ್ 6 ಪ್ರೋ ಬೈ ಶೋಮಿ ಅಂತ. ಇನ್ನು ಬಾಕ್ಸ್ನ ಬ್ಯಾಕ್ ಸೈಡ್ ನೋಡೋದಾದರೆ ನಮಗೆ ಫ್ರಂಟ್ ಕ್ಯಾಮ್ರಾ 20 ಮೆಗಾ ಪಿಕ್ಸೆಲ್, ಮೈನ್ ಕ್ಯಾಮ್ರಾ ಇರುತ್ತೆ 2 ಮೆಗಾ ಪಿಕ್ಸೆಲ್, ಸೆಕೆಂಡ್ರಿ ಕ್ಯಾಮ್ರಾ ಇರುತ್ತೆ. ಸೊ ನಮಗೆ ಪೋರ್ಟ್ರೇಟ್ ಸೆಲ್ಫಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಬ್ಯಾಕ್ ಕ್ಯಾಮ್ರಾ ನೋಡೋದಾದ್ರೆ ನಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪಲ್ಲಿ 12 ಮೆಗಾ ಪಿಕ್ಸೆಲ್ ಅನ್ನೋದು ಮೈನ್ ಕ್ಯಾಮ್ರಾ ಇರುತ್ತೆ, ಪ್ಲಸ್ 5 ಮೆಗಾ ಪಿಕ್ಸೆಲ್ ಅನ್ನೋದು ಸೆಕೆಂಡ್ರಿ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಸ್ಕ್ರೀನ್ ಡಿಸ್ಪ್ಲೇ ನೋಡೋದಾದ್ರೆ 19:9 ಆಸ್ಪೆಕ್ಟ್ ರೇಷಿಯೋಲ್ಲಿ 6.26 ಇಂಚಸ್ನ ಡಿಸ್ಪ್ಲೇ ಅನ್ನೋದು ಬರ್ತಾ ಇದೆ. ಮೇಲೆ ನಮಗೆ ನಾಚ್ ಸಹ ಇದೆ. ನಾನು ಮೊಬೈಲ್ನ ಓಪನ್ ಮಾಡಿದ ನಂತರ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು ಪ್ರೊಸೆಸರ್ ನೋಡೋದಾದ್ರೆ ರೆಡ್ಮಿ ನೋಟ್ 5 ಪ್ರೋ ಅಲ್ಲಿ ಯಾವ ಥರ ಇತ್ತು ಅದೇ ಸ್ನ್ಯಾಪ್ಡ್ರ್ಯಾಗನ್ 636 ಆಕ್ಟಾಕೋರ್ ಪ್ರೊಸೆಸರ್ ಅನ್ನೋದು ಕೊಟ್ಟಿದ್ದಾರೆ. ಇದು ನಮಗೆ ಡ್ಯೂಯಲ್ ಸಿಮ್ಗೆ ಮತ್ತು ಡ್ಯೂಯಲ್ ವೋಲ್ಟಿಗೂ ಸಪೋರ್ಟ್ ಮಾಡುತ್ತೆ. ಪ್ಲಸ್ 4000 mAh ಬ್ಯಾಟ್ರಿ ಅನ್ನೋದು ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ. ನಾನು 6GB 64GB ಇರೋಂಥ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಇದು ಇನ್ನೊಂದು ವೇರಿಯಂಟಲ್ಲಿ ಸಿಗುತ್ತೆ 4GB 64GB, ಅದನ್ನು ಸಹ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಬಾಕ್ಸ್ ಮೇಲೆ ಕೊಟ್ಟಿರೋಂಥ MRP 17,999 ರುಪೀಸ್, ಅಂದರೆ 18,000ಗೆ. ನನಗೆ ಇದು ಅಪ್ರಾಕ್ಸಿಮೇಟ್ 14,000ಗೆ ಸಿಕ್ಕಿದೆ. ಮೊಬೈಲ್ನ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನಮಗೆ ಇಲ್ಲಿ ಕಂಟೆಂಟ್ಸ್ ಕೊಟ್ಟಿದ್ದಾರೆ. ಈಗ ನಾವು ಬಾಕ್ಸ್ನ ಓಪನ್ ಮಾಡೋಣ, ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಓಪನ್ ಮಾಡಿದ ನಂತರ ನಮಗೆ ಫಸ್ಟ್ ಕಾಣ್ತಿದೆ ನಮ್ಮ ಒಂದು ಮೊಬೈಲ್ ಅನ್ನೋದು. ಸೊ ಫಸ್ಟು ಮೊಬೈಲ್ ಫೋನ್ನ ತೆಗೆದಿಟ್ಟು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ. ನಾವು ಮೊಬೈಲ್ ತೆಗೆದ ನಂತರ ನಮಗೆ ಸಿಲಿಕಾನ್ ಕೇಸ್ ಅನ್ನೋದು ಕಾಣುತ್ತೆ. ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಒಂದು ಸಾಫ್ಟು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕೇಸ್ ಆಗಿರುತ್ತೆ. ಇದನ್ನು ನಾವು ಆಮೇಲೆ ನಮ್ಮ ಮೊಬೈಲ್ಗೆ ಫಿಕ್ಸ್ ಮಾಡ್ಕೊಬೋದು. ಚೆನ್ನಾಗಿದೆ ಕ್ವಾಲಿಟಿ ಸಹ. ಓಕೆ, ನೆಕ್ಸ್ಟ್ ಅದಾದ ನಂತರ ನಮಗೆ ಒಂದಷ್ಟು ವಾರಂಟಿ ಕಾರ್ಡು ಮತ್ತು ಯೂಸರ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಬೆಟರು ನೀವು ನಿಮ್ಮ ಬಾಕ್ಸಲ್ಲಿ ಅದೇ ರೀತಿ ಸೇಫಾಗಿ ಇಟ್ಕೊಳ್ಳೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಮಗೆ ಒಂದು ಡೇಟಾ ಕೇಬಲ್ ಸಹ ಕೊಟ್ಟಿದ್ದಾರೆ. ಅದನ್ನು ಚಾರ್ಜ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಮತ್ತು ನಮ್ಮ ಫೈಲ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇದು ನಮಗೆ ಮೈಕ್ರೋ USB ಕೇಬಲ್ ಥರನೇ ಬಂದಿದೆ, ಟೈಪ್ C ಕೇಬಲ್ ಅಂತೂ ಅಲ್ಲ. ಸೊ ನೋಡಬೇಕು ಮುಂದಿನ ವರ್ಷಗಳಲ್ಲಿ ಏನಾದರೂ ಇದನ್ನು ಅಪ್ಡೇಟ್ ಮಾಡ್ತಾರಾ ಅಂತ. ಚಾರ್ಜರ್ ನೋಡೋದಾದರೆ 5 ವೋಲ್ಟ್ಸು 2 ಆಂಪ್ಸಲ್ಲಿ ನಮಗೆ ಚಾರ್ಜರ್ ಅನ್ನೋದು ಬಂದಿದೆ. ಅಂದರೆ ನಮಗೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ, ಬಟ್ ನಮ್ಮ ಮೊಬೈಲು ಫಾಸ್ಟ್ ಚಾರ್ಜರ್ಗೆ ಹಾಕಿದ್ರೆ ಸಪೋರ್ಟ್ ಅನ್ನೋದು ಮಾಡುತ್ತೆ. ಇನ್ನು ಮೈನ್ ನಾವು ನಮ್ಮ ಮೊಬೈಲ್ನ ನೋಡೋದಾದರೆ ಏನು ಮೊಬೈಲ್ ಮೇಲೆ ಸ್ಪೆಸಿಫಿಕೇಷನ್ಸ್ ಇದೆ ಅದೇ ಸ್ಪೆಸಿಫಿಕೇಷನ್ಸ್ ಬಾಕ್ಸ್ ಮೇಲೆ ಹೋಯಿತು. ಸೊ ಅದನ್ನು ಇಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ ಒಂದು ಸ್ಟಿಕ್ಕರ್ ಥರ. ಇನ್ನು ಮೊಬೈಲ್ನ ಬ್ಯಾಕ್ ಸೈಡ್ ನೋಡೋದಾದರೆ ಅಲ್ಲೂ ಸಹ ನಮಗೆ ಒಂದಷ್ಟು ವಾರ್ನಿಂಗ್ ಸ್ಟಿಕ್ಕರ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ರಿಮೂವ್ ಮಾಡ್ಬೋದು. ಇನ್ನು ಬ್ಯಾಕ್ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 12 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೊಬೈಲ್ನ ರೈಟ್ ಸೈಡಲ್ಲಿ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಬಟನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ನಿಮಗೆ ಕಾಣೋದು ಕಷ್ಟ ಆಗ್ಬೋದು. ಅದರ ಜೊತೆಲೆ ಪವರ್ ಆಫ್ ಪವರ್ ಆನ್ ಬಟನ್ ಸಹ ಇದೆ. ಸೊ ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ ಅದು. ಇನ್ನು ಮೊಬೈಲ್ನ ಬಾಟಮ್ ಸೈಡ್ ನೋಡೋದಾದರೆ 2 ಗ್ರಿಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಒಂದು ಮೈಕ್ರೋಫೋನು ಮತ್ತು ಒಂದು ಸ್ಪೀಕರು ಪ್ಲಸ್ ಮೈಕ್ರೋ USB ಪೋರ್ಟ್ ಸಹ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೊಬೈಲ್ನ ಲೆಫ್ಟ್ ಸೈಡು ಸಿಮ್ ಟ್ರೇ ಅನ್ನೋದು ಕೊಟ್ಟಿದ್ದಾರೆ. ಇದು ಹೈಬ್ರಿಡ್ ಸ್ಟಾರ್ಟ್ ಆಗಿರುತ್ತೆ. 2 ಸಿಮ್ ಕಾರ್ಡು ಅಥವಾ 1 ಸಿಮ್ ಕಾರ್ಡು 1 ಮೆಮೊರಿ ಕಾರ್ಡನ್ನ ನೀವು ಯೂಸ್ ಮಾಡ್ಬೋದು. ಇನ್ನು ಮೇಲೆ ನೋಡೋದಾದರೆ 3.5mm ಆಡಿಯೋ ಜಾಕ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ, ಜೊತೆಗೆ IR ಬ್ಲಾಸ್ಟರ್ ಸಹ ಇದೆ. ಮೊಬೈಲ್ನ ಫಿಸಿಕಲ್ ಡೀಟೇಲ್ಸ್ ಅನ್ನೋದು ನಮ್ಗೆ ಗೊತ್ತಾಯಿತು. ಈಗ ನಾವು ಈ ಸ್ಟಿಕ್ಕರ್ ತೆಗೆದು ಮೊಬೈಲ್ನ ಸಾಫ್ಟ್ವೇರ್ ಬಗ್ಗೆನೂ ಸಹ ಚೆಕ್ ಮಾಡೋಣ. ಇದು ಮೊಬೈಲ್ನ 6.26 ಇಂಚಸ್ನ ಫುಲ್ HD ಡಿಸ್ಪ್ಲೇ. ಸ್ಕ್ರೀನ್ನ ಮೇಲೆ ನಿಮಗೊಂದು ನಾಚ್ ಅನ್ನೋದು ಕಾಣುತ್ತೆ. ಆ ನಾಚಲ್ಲಿ ಮಾಮೂಲಿ ಏರ್ಪೇಸ್ ಇದೆ ಮತ್ತು 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಕ್ಯಾಮ್ರಾ ಬಂದು 20 ಮೆಗಾ ಪಿಕ್ಸೆಲ್ಲು, ಇನ್ನೊಂದು ಕ್ಯಾಮ್ರಾ ಬಂದು 2 ಮೆಗಾ ಪಿಕ್ಸೆಲ್ಲು. ಇದರ ಜೊತೆಲೆ ಪ್ರಾಕ್ಸಿಮಿಟಿ ಸೆನ್ಸರ್ ಸಹ ಇದೆ. ಈಗ ಮೊಬೈಲ್ನ ಆನ್ ಮಾಡಿ ನೋಡೋಣ. ಮೊಬೈಲ್ ಬೂಟ್ ಆಗ್ತಾ ಇದೆ. ಇದು ಓಪನ್ ಆದಮೇಲೆ ಮತ್ತೆ ನಾವು ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡೋಣ. ಇದು ಮೊಬೈಲ್ನ ಮೈನ್ ಸ್ಕ್ರೀನು. ಈ ರೀತಿ ನಮಗೆ ಸ್ಕ್ರೀನ್ ಅನ್ನೋದು ಕಾಣುತ್ತೆ. ಈಗ ಸೆಟ್ಟಿಂಗಲ್ಲಿ ಹೋಗಿ ಮೊಬೈಲ್ನ ಆಂಡ್ರಾಯ್ಡ್ ವರ್ಷನ್ ಏನಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇದು MIUI ಗ್ಲೋಬಲ್ 10 ವರ್ಷನಲ್ಲಿ ರನ್ ಆಗ್ತಾ ಇದೆ. ಸೊ ನಾವು ನೋಡೋದಾದರೆ ಇಲ್ಲಿ ನಮಗೆ ಪೂರ್ತಿ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಡಿವೈಸ್ ನೇಮು, ಮಾಡೆಲ್ ನಂಬರು ಮತ್ತು ಆಂಡ್ರಾಯ್ಡ್ ವರ್ಷನ್ 8.1.0 ಇದೆ. ಸೆಕ್ಯೂರಿಟಿ ಪ್ಯಾಚ್ ನಮಗೆ ಲಾಸ್ಟ್ ಅಕ್ಟೋಬರಲ್ಲಿ ರಿಲೀಸ್ ಆಗಿರೋ ಅಂಥದ್ದು.
6GB ರ್ಯಾಮ್ ಇದೆ. 64GBಲಿ 52.78 GB ನಿಮಗೆ ಇಂಟರ್ನಲ್ ಸ್ಟೋರೇಜ್ ಅನ್ನೋದು ಅವೈಲೇಬಲ್ ಇದೆ. ಇನ್ನು ನಾವು ಕ್ಯಾಮ್ರಾ ಬಗ್ಗೆ ನೋಡೋದಾದರೆ, ನಾವು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ನಮಗೆ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ, ನಾವು ಅದನ್ನು ಅಲೋ ಮಾಡಬೇಕಾಗುತ್ತೆ. ನೋಡಿ, ನಮ್ಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎ ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಇದು ನಮಗೆ ಫ್ರಂಟ್ ಕ್ಯಾಮ್ರಾಗೂ ಬರುತ್ತೆ ಮತ್ತು ಅದೇ ರೀತಿ ಬ್ಯಾಕ್ ಕ್ಯಾಮ್ರಾಗೂ ಬರುತ್ತೆ. ಇದನ್ನು ಬೇಕಾದಾಗ ಡಿಸೇಬಲ್ ಮಾಡ್ಬೋದು, ಇಲ್ಲ ಎನೇಬಲ್ ಮಾಡ್ಕೊಬೋದು. ಈ ಮೊಬೈಲ್ನ ಕ್ಯಾಮ್ರಾ ಬಗ್ಗೆನೇ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ಯಾವ ರೀತಿ ಪೋರ್ಟ್ರೇಟ್ ಕೆಲಸ ಮಾಡುತ್ತೆ, ಬೊಕೆ ಶಾಟ್ಸ್ ಯಾವ ರೀತಿ ತೊಗೊಬೋದು, ಮತ್ತು ವೀಡಿಯೋ ಎಷ್ಟರವರೆಗೂ ನಮ್ಗೆ ರೆಕಾರ್ಡ್ ಆಗುತ್ತೆ ಅಂತ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮೊಬೈಲ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಚೆಕ್ ಮಾಡೋಣ. ನಾನು ಚೆಕ್ ಮಾಡಿದ್ದೀನಿ, ಕ್ವಿಕ್ಕಾಗಿ ಓಪನ್ ಆಗುತ್ತೆ. ಇಲ್ಲಿ ನಾನು ನಿಮಗೂ ಸಹ ತೋರಿಸ್ತೀನಿ ನೋಡಿ. ಜಸ್ಟ್ ಲಾಕ್ ಮಾಡ್ತೀನಿ, ಟಚ್ ಮಾಡೋದ್ರೊಳಗಡೆ ಸ್ಕ್ರೀನ್ ಅನ್ನೋದು ಓಪನ್ ಆಗ್ತಿದೆ. ಪರವಾಗಿಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಈ ಸ್ಕ್ರೀನ್ ಅನ್ನೋದು ಅನ್ಲಾಕ್ ಆಗ್ತಾ ಇದೆ. ಇನ್ನು ಈ ಮೊಬೈಲಲ್ಲಿ ಫೇಸ್ ಲಾಕ್ ಸಹ ಇದೆ ನೋಡಿ. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಫೇಸ್ ಲಾಕ್ನ ಸೆಟ್ ಮಾಡಿದ್ದೀನಿ. ಜಸ್ಟ್ ನಾನು ಮುಖ ತೊಗೊಂಡ್ರೆ ಸಾಕು, ಕ್ವಿಕ್ಕಾಗಿ ಓಪನ್ ಆಗ್ತಿದೆ ನೋಡಿ. ಇನ್ನೊಂದು ಸ್ಯಾಂಪಲ್ ಚೆಕ್ ಮಾಡಿ ನೋಡ್ತೀನಿ. ಜಸ್ಟ್ ಲಾಕ್ ಮಾಡ್ತೀನಿ, ನನ್ನ ಫೇಸ್ನ ತೊಗೊಂಡ್ರೆ ಸಾಕು, ಕ್ವಿಕ್ಕಾಗಿ ಓಪನ್ ಆಗುತ್ತೆ. ಅದೇ ನಾನು ಕಣ್ಣು ಮುಚ್ಕೊಂಡಿದ್ರೆ ಮೊಬೈಲ್ ಅನ್ನೋದು ಅನ್ಲಾಕ್ ಆಗ್ತಾ ಇಲ್ಲ. ಸೊ ನಾನು ಕಣ್ಣು ತೆಗೆದ್ರೆ ಮಾತ್ರ ಅನ್ಲಾಕ್ ಆಗ್ತಾ ಇದೆ. ನೈಟಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಫೇಸ್ ಲಾಕ್ ಅಂತ ಇದ್ದಂಥ ಟೈಮಲ್ಲಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಇದು ಮೊಬೈಲ್ನ ಸ್ಪೀಕರ್ ಟೆಸ್ಟ್ ಆಗಿತ್ತು. ಇದು ಮೊಬೈಲ್ನ ಜೊತೆ ಬಂದಿರೋಂಥ ಸಿಲಿಕಾನ್ ಕವರು. ಸೊ ಕ್ವಾಲಿಟಿ ಸಹ ಚೆಂದಾಗಿದೆ. ಇದನ್ನು ಹಾಕಿದ ನಂತರ ನಮ್ಮ ಮೊಬೈಲ್ ಲುಕ್ ಅನ್ನೋದು ಈ ರೀತಿ ಕಾಣುತ್ತೆ, ನೀವು ಸಹ ನೋಡ್ಬೋದು ಇಲ್ಲಿ. ಇದಿಷ್ಟಾಗಿತ್ತು ರೆಡ್ಮಿ ನೋಟ್ 6 ಪ್ರೋನ ಒಂದು ಅನ್ಬಾಕ್ಸಿಂಗ್ ಡೀಟೇಲ್ಡ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ಮೊಬೈಲ್ನ ಕ್ಯಾಮ್ರಾ ಸ್ಪೆಸಿಫಿಕೇಷನ್ಸ್ ಬಗ್ಗೆನೂ ಸಹ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.